ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಶಾ ಲೋಕ. ಇದು ಶನಿವಾರದ ವ್ಲಾಗ್ ಆಗಿರುತ್ತೆ. ಶನಿವಾರ ಮಾರ್ನಿಂಗಿಂದ ನಾನು ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಈ ವ್ಲಾಗಲ್ಲಿ ನಾನು ಒಂದು ಹೆಲ್ತಿ ಸ್ನ್ಯಾಕ್ಸ್ ರೆಸಿಪಿ ಹಾಗೂ ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಎರಡು ಕ್ವಿಕ್ಕಾಗಿ ಮಾಡ್ಕೊಳ್ಳೋ ಅಂಥದ್ದು. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆಯೇ ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ಮೊದಲಿಗೆ ನಾನಿಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೋಸ್ಕರ ರವೆ ರೊಟ್ಟಿನ ಮಾಡ್ಕೊಳ್ತಾ ಇದ್ದೀನಿ. ಇದು ಹೆಲ್ತಿಯಾದ ರೆಸಿಪಿ. ಇದಕ್ಕೆ ಕಾಂಬಿನೇಷನ್ ಆಗಿ ಕಾಯಿ ಚಟ್ನಿನ ಮಾಡ್ಕೊಳ್ತಾ ಇದ್ದೀನಿ. ಕಾಯಿ ಚಟ್ನಿನ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಮೊದಲು ತೆಂಗಿನಕಾಯಿನ ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಒಂದು ಹೋಳಷ್ಟು. ಅದಕ್ಕೆ ಒಂದು ಸತಿ ಅದನ್ನು ಗ್ರೈಂಡ್ ಮಾಡಿಕೊಂಡು ಆನಂತರ ಅದಕ್ಕೆ 2 ದೊಡ್ಡ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪು. ನೀವು ಚಟ್ನಿಗೆ ಕರಿಬೇವು ಕೊತ್ತಂಬರಿ ಸೊಪ್ಪುಗಳನ್ನ ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿ ಇರುತ್ತೆ ಮತ್ತು ಹೆಲ್ದಿಯಾಗಿ ಕೂಡ ಇರುತ್ತೆ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ 1-2 ಎಸಳಷ್ಟು ಹುಣಸೆಹಣ್ಣನ್ನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಇದು ನಾರ್ಮಲ್ ಹುಣಸೆಹಣ್ಣು. ನೀವು ಇದನ್ನು ಆಪ್ಷನಲ್ ಬೇಕಂದರೆ ಸ್ಕಿಪ್ ಮಾಡ್ಕೋಬೋದು. ನಂತರ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು 2-3 ಎಸಳು ಬೆಳ್ಳುಳ್ಳಿನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿನ ಆ್ಯಡ್ ಮಾಡೋದ್ರಿಂದ ಚಟ್ನಿ ಒಳ್ಳೆಯೇ ಫ್ಲೇವರ್ ಬರುತ್ತೆ. ನೀವು ಬೆಳ್ಳುಳ್ಳಿನ ಸ್ಕಿಪ್ ಮಾಡಿ ಕೂಡ ಮಾಡ್ಕೋಬೋದು, ಬಟ್ ಅದು ಅಷ್ಟೊಂದು ಟೇಸ್ಟ್ ಇರಲ್ಲ. ನಂತರ ಒಂದು ಹೋಳಷ್ಟು ಹುರ್ಗಡ್ಲೆನ ಹಾಕಿ ನಾನು ಅದನ್ನು ನೈಸಾಗಿ ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಾವು ಕರಿಬೇವು ಕೊತ್ತಂಬರಿ ಹಾಕಿರೋದ್ರಿಂದ ಗ್ರೀನ್ ಕಲರ್ಗೆ ಚಟ್ನಿ ರೆಡಿಯಾಗಿದೆ. ನಂತರ ಅದನ್ನು ಒಂದು ಸೈಡಲ್ಲಿ ಇಟ್ಕೊಂಡು ನಾನು ರೊಟ್ಟಿಗೆ ಹಾಕಬೇಕಾಗಿರೋ ಮಸಾಲೆನ, ಇದು ಅಕ್ಕಿ ರೊಟ್ಟಿ ತಾಲಿಪಟ್ಟು ಬರುತ್ತಲ್ವ, ಆ ಥರ ಚಿರೋಟಿ ರವೆಗೆ ನಾವು ಇಷ್ಟೊಂದು ವೆಜಿಟೇಬಲ್ಸ್ ಎಲ್ಲ ಹಾಕ್ಕೊಂಡು ರೊಟ್ಟಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟಿಯಾಗಿ ಇರುತ್ತೆ ಮತ್ತು ನೋಡೋಕ್ಕೆ ಕಲರ್ಫುಲ್ಲಾಗಿ ಮಕ್ಕಳು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ರೆಸಿಪಿ ಇದು. ಇದನ್ನು ಮಾಡೋದಕ್ಕೆ ನಾನು 1-2 ಉದ್ದ ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕ್ಯಾರೆಟ್ ತುರಿ, ತೆಂಗಿನಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡು 2 ಮೀಡಿಯಮ್ ಸೈಜ್ ಈರುಳ್ಳಿ, ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪನ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಇದಕ್ಕೆ ನೆನೆಸಿರೋ ಕಡಲೆಬೇಳೆನ ಕೂಡ ಹಾಕ್ಕೋಬೋದು. ನಂತರ ಒಂದು ಮಿಕ್ಸಿಂಗ್ ಬೌಲ್ಗೆ ನಾನು 1 ಕಪ್ಪಷ್ಟು ಚಿರೋಟಿ ರವೆನ ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಕಡಿಮೆ ಆಯಿತು ಅಂತ ಅನ್ನಿಸ್ತು, ಅದಕ್ಕೆ ಇನ್ನೊಂದು 1/4 ಕಪ್ಪಷ್ಟು ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನೀವು ಚಿರೋಟಿ ರವೆ ತೊಗೊಂಡ್ರೆ ಸಾಕಾಗುತ್ತೆ. ಮೀಡಿಯಮ್ ಸೈಜ್ ರವೆ ಏನಾದರೂ ತೊಗೊಂಡ್ರೆ ನೀವು ಸ್ವಲ್ಪ ಅದನ್ನು ಮಿಕ್ಸಿಲಿ ಪುಡಿ ಮಾಡಿ ನಂತರ ಕೂಡ ಹಾಕ್ಕೋಬೋದು. 2 ಆಗುತ್ತೆ, ಪರವಾಗಿಲ್ಲ. ನಂತರ ಕಟ್ ಮಾಡಿ ಇಟ್ಕೊಂಡಿರೋ ವೆಜಿಟೇಬಲ್ಸ್ನೆಲ್ಲ ನಾನು ಒಂದೊಂದಾಗಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಇನ್ನೂ ನೀವು ಸೊಪ್ಪು, ಪಾಲಕ್ ಸೊಪ್ಪು, ಮೇಥಿ ಯಾವುದಾದ್ರೂ ಸೊಪ್ಪನ್ನ ಕೂಡ ಆ್ಯಡ್ ಮಾಡ್ಕೋಬೋದು. ಇನ್ನೂ ಚೆನ್ನಾಗೇ ಬರುತ್ತೆ ಟೇಸ್ಟು. ಇದನ್ನು ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಮತ್ತು ಈವ್ನಿಂಗ್ ಸ್ನ್ಯಾಕ್ಸ್ಗೂ ಕೂಡ ಮಾಡ್ಕೋಬೋದು. ತುಂಬ ಕ್ವಿಕ್ಕಾಗಿ ಮಾಡ್ಕೋಬೋದಾದಂತಹ ರೆಸಿಪಿ ಇದು. ಮತ್ತು ಸೊಪ್ಪು ಏನಾದರೂ ಉಳಿದೋಗ್ಬಿಟ್ಟಿದೆ ಅಂದರೆ ಕೂಡ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಮಾಡ್ಕೋಬೋದಂಥ ರೆಸಿಪಿ. ನಂತರ ಇದನ್ನು ಕಲಸಿ ಒಂದು 10 ಮಿನಿಟ್ಸ್ ರೆಸ್ಟ್ಗೆ ಬಿಡಬೇಕು. ಯಾಕಂದರೆ ಚಿರೋಟಿ ರವೆ ಸ್ವಲ್ಪ ಅರಳುತ್ತೆ ಅಲ್ವಾ ನೀರಿಗೆ ಕಲಸಿದ್ಮೇಲೆ. ಅದಕ್ಕೆ ಈ ಹಂತಕ್ಕೆ ಬಂದಮೇಲೆ ನಾವು ಉಂಡೆನ ಸುತ್ತಕೊಂಡು ಇದನ್ನು ಒಂದು ಬಟ್ಟೆ ಮೇಲೆ ತಟ್ಕೋಬೇಕಾಗುತ್ತೆ. ನಾನೊಂದು ತಟ್ಟೆನ ಉಲ್ಟಾ ಮಾಡಿ ಅದ್ರ ಮೇಲೆ ಬಟ್ಟೆ ಹಾಕಿ, ಅಂದರೆ ಒದ್ದೆ ಬಟ್ಟೆನ ಹಾಕಿ ಒಂದು ಉಂಡೆ ಮಾಡ್ಕೊಂಡಿದ್ದೆ ಅಲ್ವಾ, ಒಂದು ಮೀಡಿಯಮ್ ಸೈಜಲ್ಲಿ, ಆ ಉಂಡೆನ ತೊಗೊಂಡು ತೆಳುವಾಗಿ ತಟ್ಕೊಳ್ತಾ ಇದ್ದೀನಿ. ನೀವು ಕೂಡ ಹೀಗೆ ತಟ್ಕೋಬೋದು, ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನು ಲಟ್ಸೋಕ್ಕೆ ಅಥವಾ ಹಪ್ಪಳದ ಪ್ರೆಸ್ ಬರುತ್ತಲ್ವ, ಅದರಲ್ಲಿ ಕೂಡ ಪ್ರೆಸ್ ಮಾಡ್ಕೊಳ್ಬೋದು, ಚೆನ್ನಾಗಿರುತ್ತೆ. ಬಟ್ ನಾವು ಮಸಾಲೆ ಎಲ್ಲ ಆ್ಯಡ್ ಮಾಡಿರೋದ್ರಿಂದ ಅದರಷ್ಟೇ ತಿಕ್ನೆಸ್ ಬಂದುಬಿಡುತ್ತೆ. ನಾವು ಕೈಯಲ್ಲಿ ತಟ್ಕೊಳ್ಳೋದ್ರಿಂದ ನಮಗೆ ಯಾವ ಶೇಪಲ್ಲಿ ಬೇಕೋ ಅಥವಾ ಯಾವ ರೀತಿ ತೆಳು ಬೇಕೋ ಆ ರೀತಿಯಲ್ಲಿ ನಾವು ಕೈಯಲ್ಲಿ ತಟ್ಕೋಬೋದು. ನಂತರ ಒಂದು ಸೈಡಲ್ಲಿ ಕಾವಲಿ ಕಾಯಕ್ಕಿಟ್ಟಿದ್ದೆ. ಈಗ ಕಾವಲಿ ಕೂಡ ಕಾದಿದೆ. ಅದಕ್ಕೆ ನೋಡಿ, ಬಟ್ಟೆನ ಈ ಥರ ಉಲ್ಟಾ ಮಾಡಿ ಸ್ವಲ್ಪ ನೀರನ್ನು ಚಿಮುಕ್ಸಿದ್ರೆ ನೀಟಾಗಿ ಬಟ್ಟೆಯಿಂದ ಹೊರಗಡೆ ಬಂದುಬಿಡುತ್ತೆ. ಇದೇನು ಅಂಟಂಟು ಅಷ್ಟೊಂದು ಆಗಲ್ಲ. ನಂತರ ಅದು ಬೇಯ್ತಿದ್ದಂಗೆ ಅದಕ್ಕೆ ಸ್ವಲ್ಪ ಎಣ್ಣೆನ ಮೇಲ್ಗಡೆ ಸ್ಪ್ರೇ ಮಾಡ್ತಾಯಿದ್ದೀನಿ. ನಾವು ಎಣ್ಣೆ ಏನಾದರೂ ಬೇಡ ಅಂದರೆ ಜಸ್ಟ್ ಸ್ವಲ್ಪ ನೀರನ್ನು ಸ್ಪ್ರೇ ಮಾಡಿಕೊಂಡ್ರೇನೂ ನಡೆಯುತ್ತೆ. ಆದರೆ ಆಯಿಲ್ನ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಸ್ವಲ್ಪ ಡಿಲಿಷಿಯಸ್ ಆಗಿ ಇರುತ್ತೆ ಮತ್ತು ರೋಸ್ಟ್ ಕೂಡ ಚೆನ್ನಾಗಿ ಆಗುತ್ತೆ ಅನ್ನೋ ಕಾರಣಕ್ಕೆ ನಾವು ಇದಕ್ಕೆ ಆಯಿಲ್ನ ಹಾಕ್ಕೊಳ್ತೀವಿ. ನೋಡಿ, ಒಂದು ಸೈಡು ನೀಟಾಗಿ ಬೆಂದಿದೆ. ಇದು ಈ ಥರ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬೋದು, ಬೇಯಿಸ್ಕೊಳ್ಬೋದು. ಇದು 2 ಕಡೆ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದರೆ ನಾವು ಇದಕ್ಕೆ ತರಕಾರಿಗಳನ್ನೇ ಹಾಕ್ಕೊಂಡಿರೋದ್ರಿಂದ 2 ಕಡೆ ಗೋಲ್ಡನ್ ಬ್ರೌನ್ ಬರೋವರೆಗೂ ಬೇಯಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನು ಒಂದು ರೊಟ್ಟಿ ಬೇಯಿಸಿ ಆದಮೇಲೆ ನಾನು ಮತ್ತೆ ಇನ್ನೊಂದನ್ನು ಅದೇ ಗ್ಯಾಪಲ್ಲಿ ಅದು ತಟ್ಟಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಬೇಯಕ್ಕೆ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಪ್ಲೇಟ್ಗೆ ಇವಾಗ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಕ್ವಿಕ್ಕಾಗಿ ಬೇಗ ಮಾಡ್ಕೋಬೋದಾದಂತಹ ರೆಸಿಪಿ ಇದು ಅಂದರೆ ತುಂಬಾ ಹೆಲ್ತಿ ರೆಸಿಪಿ ಕೂಡ. ಮಕ್ಕಳಿಗೆ ಇದನ್ನು ನಾವು ವೀಕ್ಲಿ 1 ಆರ್ 2 ಮಾಡಿಕೊಡೋದ್ರಿಂದ ತುಂಬಾ ಒಳ್ಳೆಯದು. ಹಾಗೆ ಬಾಣಂತಿಯರಿಗೆ ಮತ್ತು ಪ್ರೆಗ್ನೆಂಟ್ ವಿಮೆನ್ಸ್ ಕೂಡ ತಿನ್ಬೋದಾದಂತಹ ರೆಸಿಪಿ ಇದು. ಮನೆಯಲ್ಲೇ ಇರೋಂಥ ಐಟಮ್ಗಳನ್ನ ಬಳಸ್ಕೊಂಡು, ತುಂಬ ಕಡಿಮೆ ಸಾಮಗ್ರಿಗಳನ್ನು ಬಳಸ್ಕೊಂಡು ಮಾಡ್ಕೋಬೋದಂಥ ರೆಸಿಪಿಗಳು ತುಂಬಾ ಹೆಲ್ತಿಯಾಗಿ ಇರುತ್ತೆ.
ಹೊರಗಡೆ ಹೋಟೆಲಲ್ಲಿ ಇದಕ್ಕಿಂತ ತೆಳುಗಿರೋ ರವೆ ರೊಟ್ಟಿಗೆಲ್ಲ ಆಲ್ಮೋಸ್ಟ್ 30-40 ರುಪೀಸ್ ಪೇ ಮಾಡಬೇಕಾಗತ್ತೆ. ಬಟ್ ಮನೇಲೇ ನೋಡಿ ಎಷ್ಟು ಸುಲಭವಾಗಿ ಮಾಡ್ಕೋಬೋದು ಅದಂತಹ ರೆಸಿಪಿ ಇದು ಅಂತ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಈವ್ನಿಂಗಲ್ಲಿ ನಾನು ಮಳೆ ಬರ್ತಾಯಿತ್ತು. ಸ್ನ್ಯಾಕ್ಸ್ಗೋಸ್ಕರ ನಾನು ಪುರಿ ಒಗ್ಗರಣೆ ಅಂದರೆ ಮುರುಮುರ ಒಗ್ಗರಣೆ ಮಾಡ್ಕೊಂಡಿದ್ದೆ. ಆ ರೆಸಿಪಿನ ನಾನಿವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ತುಂಬ ಈಸಿಯಾಗಿ ಮತ್ತು ಕ್ವಿಕ್ಕಾಗಿ ಆಗೋಗ್ಬಿಡುತ್ತೆ. ಮತ್ತು ನಾವು ಇದನ್ನು ಒಂದು ಪ್ಲಾಸ್ಟಿಕ್ ಕವರಲ್ಲಿ ಅಥವಾ ಏರ್ಟೈಟ್ ಕಂಟೈನರಲ್ಲಿ ಹಾಕಿ ಆಲ್ಮೋಸ್ಟ್ 1 ಮಂತ್ವರೆಗೂ ಸೇವ್ ಮಾಡ್ಕೋಬೋದು, ಪ್ರಿಸರ್ವ್ ಮಾಡ್ಕೋಬೋದು. ಅಂತ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಳೋಂಥ ರೆಸಿಪಿ ಇದು. ಇದಕ್ಕೆ ಒಂದು ಅಗಲ ಬಾಯಿದು ಪಾತ್ರೆ ತೊಗೋಬೇಕು, ಯಾಕಂದರೆ ನಾವು ಮಿಕ್ಸ್ ಮಾಡ್ಕೋಬೇಕಲ್ವಾ ಮುರುಮುರನ, ಆ ಕಾರಣಕ್ಕೆ. ನಂತರ ಆ ಪಾತ್ರೆ ಕಾದ್ಮೇಲೆ ಒಂದು 4-5 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಸಾಸಿವೆ, 1 ಹೋಳಷ್ಟು ನಾನು ಕಡಲೆಬೀಜ ಹಾಕ್ಕೊಂಡಿದ್ದೀನಿ. ಎಷ್ಟು ಹೆಚ್ಚಾಗಿ ಕಡಲೆಬೀಜ ಹಾಕೋತೀವಿ ಅಷ್ಟು ಚೆನ್ನಾಗಿರುತ್ತೆ. ನಂತರ ಕೊಬ್ಬರಿಯನ್ನು ತೆಳುವಾಗಿ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಒಣ ಕೊಬ್ಬರಿಯನ್ನು. ನಂತರ ಅದಕ್ಕೆ ಸಿಪ್ಪೆ ಬಿಡಿಸಿರೋ ಅಂಥ ಬೆಳ್ಳುಳ್ಳಿನ ನಾನಿಲ್ಲಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇದು ಗ್ಯಾಸ್ಟ್ರಿಕ್ ನಿವಾರಣೆ ಆಗುತ್ತೆ. ಅಂದರೆ ಮುರುಮುರ ಸ್ವಲ್ಪ ಗ್ಯಾಸ್ಟ್ರಿಕ್ ಅಲ್ವಾ, ಇದಕ್ಕೆ ಬೆಳ್ಳುಳ್ಳಿನ ಕೂಡ ಹಾಕ್ಕೋಬೇಕಾಗುತ್ತೆ. ಸಿಪ್ಪೆ ಬಿಡಿಸಿ ಹಾಕ್ಕೊಂಡಿದ್ದೀನಿ. ನಂತರ ಒಂದು 4-5 ಒಣಮೆಣ್ಸಿನ್ಕಾಯಿನ ಮುರಿದು ಹಾಕ್ಕೊಂಡು ಕರಿಬೇವಿನ ಸೊಪ್ಪು 1 ಹೋಳಷ್ಟು ಹಾಕ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪು ಕೂಡ ಹೆಲ್ತಿಗೆ ತುಂಬ ಒಳ್ಳೆಯದು, ಅದನ್ನು ಕೂಡ ಮಿಕ್ಸ್ ಮಾಡ್ಕೋಬೋದು. ನಂತರ ಇದಕ್ಕೆ ಕಲರ್ಗೋಸ್ಕರ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ಹಾಗೆ ಮನೇಲಿ ಮಾಡಿರೋ ಸಾಂಬಾರು ಪುಡಿನ ಕೂಡ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ರುಚಿ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳೋದು. ಮುರುಮುರ ನಾನು ಸಪ್ಪೆ ಮುರುಮುರ ತೊಗೊಂಡಿದ್ದೀನಿ, ಆ ಕಾರಣಕ್ಕೆ ಸ್ವಲ್ಪ ಉಪ್ಪನ್ನ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ಖಾರದ ಪುಡಿನ ಹಾಕ್ಕೊಂಡು ಈ ಹಂತದಲ್ಲೇ ನಾನು ಮುರುಮುರನ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. 1 ಬೈ 1 ಎಲ್ಲ ಐಟಮ್ನು ಹಾಕ್ಕೊಂಡು ಒಂದು ಸತಿ ಒಗ್ಗರಣೆಯಲ್ಲಿ ಒಂದು 2 ನಿಮಿಷ ಒಳಗಡೆ ಒಗ್ಗರಣೆ ರೆಡಿಯಾಗಿಬಿಡುತ್ತೆ. ನಂತರ ಮುರುಮುರ ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಮಾಡಿದ್ರೆ ಅದು ಕ್ರಿಸ್ಪ್ ಆಗೋವರೆಗೂ ಮುರುಮುರ ಒಗ್ಗರಣೆ ರೆಡಿ ಆಗುತ್ತೆ. ಇದು ತುಂಬ ಹೆಲ್ತಿಯಾದ ರೆಸಿಪಿ. ಇದು ನಾವು ಮಕ್ಳಿಗೂ ಕೂಡ ಕೊಡ್ಬೋದು, ಎಲ್ಲರೂ ಕೂಡ ತಿನ್ಬೋದಾದಂಥ ರೆಸಿಪಿ ಇದು. ಟಿ ವಿ ನೋಡಿಕೊಂಡು ಇದರ ಟೀ ಜೊತೆ ಇದನ್ನು ತಿಂತಾ ಇದ್ದರೆ ಅದ್ರ ಮಜಾನೇ ಬೇರೆ ಥರ ಇರುತ್ತೆ. ನೀವು ಇದನ್ನು ಒಂದು ಸತಿ ಆದರೂ ತಿಂದಿರ್ತೀರಾ. ಈ ರೆಸಿಪಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಪುರಿ ಒಗ್ಗರಣೆ ರೆಡಿ ಆದಮೇಲೆ ನಾನಿಲ್ಲಿ ಇದ್ರ ಜೊತೆ ಕಾಂಬಿನೇಷನ್ ಆಗಿ ಟೀ ಮಾಡ್ಕೊಳ್ತಾ ಇದ್ದೀನಿ. ಟೀ ಅಂದರೆ ನಾರ್ಮಲ್ ರೋಟಿನಲ್ಲಿ ಹೇಗೆ ಮಾಡ್ತೀವಿ ಅದೇ ಥರ. 1 ಗ್ಲಾಸ್ ನೀರಿಗೆ ಸ್ವಲ್ಪ ಟೀ ಪುಡಿ ಮತ್ತು ಸಕ್ಕರೆನ ಹಾಕಿ ಅದು ಕುದಿ ಬಂದಮೇಲೆ ಹಾಲನ್ನು ಹಾಕಿ ಹಾಗೆ ಒಂದು 4-5 ಕುದಿ ಬರೋವರೆಗೂ ಕುದಿಸಿದ್ಮೇಲೆ ಟೀ ರೆಡಿ ಆಗಿಬಿಡುತ್ತೆ. ನಮ್ಮ ಮನೇಲಿ ಇದು ರೋಟೀನ್ ಆಗಿರುತ್ತೆ. ಈವ್ನಿಂಗ್ ಟೈಮ್, ಇದು ಹಳ್ಳಿ ಅಲ್ವಾ, ಮಳೆ ಬಂದರೆ ಚಳಿ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಅದಕ್ಕೆ ನಾವು ಡೈಲಿ ಏನಾದರೂ ಸ್ನ್ಯಾಕ್ಸ್ನ ಮಾಡ್ಕೊಂಡು ತಿಂತಾನೆ ಇರ್ತೀವಿ. ಹಾಗೆ ನೋಡಿ ನಾನು ಟೀ ರೆಡಿ ಆದಮೇಲೆ ಟೀ ಜೊತೆ ಪುರಿನ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನೀವು ಮೊದಲನೇ ಸಾರಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿದ್ರೆ ಹೇಗೆ ಬಂತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನೀವು ನನ್ನ ರೆಸಿಪಿಗಳನ್ನ ಟ್ರೈ ಮಾಡಿ ಫೀಡ್ಬ್ಯಾಕ್ ಕೊಟ್ಟರೆ ಹೇಗೆ ಬಂತು ಅಂತ ನನಗೂ ಕೂಡ ಮುಂದಿನ ವ್ಲಾಗ್ಗಳಲ್ಲಿ ಇನ್ನೂ ಒಳ್ಳೆ ಕ್ವಿಕ್ಕಾಗಿ ಹೆಲ್ತಿ ರೆಸಿಪಿಗಳನ್ನ ಮಾಡೋದಕ್ಕೆ ಎಂಕರೇಜ್ ಆಗುತ್ತೆ. ನಾನು ನಿಮ್ಮ ಕಮೆಂಟ್ಗಳಿಗೋಸ್ಕರ ಕಾಯ್ತಾ ಇರ್ತೀನಿ. ಟೀ ಜೊತೆ ಮುರುಮುರ ಒಗ್ಗರಣೆ ತುಂಬಾ ಚೆನ್ನಾಗಿತ್ತು, ತುಂಬಾ ಟೇಸ್ಟಿಯಾಗಿತ್ತು. ನಾನಂತೂ ಪೂರ್ತಿಯಾಗಿ ತಿಂದೆ.